ಚಿತ್ರದ್ದಾಯ್ತು. ಈಗ ಕೇಸ್ ವಿಚಾರಕ್ಕೆ ಬರೋಣ. ಈಗ ದರ್ಶನ್ ಕೇಸ್ನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ 82 ಲಕ್ಷ ಹಣದ ವಿಚಾರ ಸಂಬಂಧ ಅವರಿಗೆ ಮುಳುವಾಗುತ್ತಾ ಅಂತ. ಯಾಕೆಂದ್ರೆ ಸಿಕ್ಕಂತಹ 82 ಲಕ್ಷದ ಬಗ್ಗೆ IT ಲೆಕ್ಕ ಕೇಳಿದೆ. ಅವ್ರ ಮುಂದೆ ದ್ವಂದ್ವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್. ಏನಂತ 82 ಲಕ್ಷ ರೂಪಾಯಿ ಹಣ ನಿಮ್ಗೆ ಎಲ್ಲಿಂದ ಬಂತು ಸಾರ್ ಅಂತ ಕೇಳಿದಾಗ ಕೃಷಿಯಿಂದಲೇ 82 ಲಕ್ಷ ಬಂತು ಅಂತ. ಕೃಷಿ ಮಾಡಿದ್ದೆ, ನಾನು ಪ್ರಾಣಿಗಳ ಮಾರಾಟ ಮಾಡಿದ್ದೆ, ಅದರಲ್ಲಿ ಸಿಕ್ತು 82 ಲಕ್ಷ ಅಂತ. ಆದರೆ ಅದಕ್ಕೆ ಬೇಕಾಗಿರುವಂಥ ದಾಖಲೆ ಕೊಡುವಲ್ಲಿ ವಿಫಲವಾದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಹಾಗಾಗಿ ದ್ವಂದ್ವ ಹೇಳಿಕೆ ಅಂತ ಹೇಳ್ತಾ ಇರೋದು. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಮುಂದೆ ದಾಸಾಯಿ ಹಿಂಗೆ ಹೇಳಿದ್ದಾರೆ. ಈಗ ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಸಿಕ್ಕಾಕೊಂಡು ಜೈಲಲ್ಲಿದ್ದಾರೆ. ಈಗಷ್ಟೇ ಟ್ರಯಲ್ನ ದಿನಾಂಕ ಕೂಡ ನಿಗದಿಯಾಗಿದೆ. ಸೊ ಹಾಗಾಗಿ 272 ಸಾಕ್ಷ್ಯಗಳ ವಿಚಾರಣೆ ಆಗುತ್ತೆ, ಸಾಕ್ಷ್ಯಗಳ ವಿಚಾರಣೆಯೂ ಕೂಡ ಆಗುತ್ತೆ. ಅದರ ಭಾಗವಾಗಿ ಈಗ 82 ಲಕ್ಷ ಹಣದ ಸಿಕ್ಕಿದ್ದು 82 ಲಕ್ಷ ರೂಪಾಯಿ ಹಣ ಓವರಾಲು. ಆ ಹಣದ ಬಗ್ಗೆ ಲೆಕ್ಕ ಕೇಳ್ತಾರೆ IT ಅಧಿಕಾರಿಗಳು. ಅವರ ಮುಂದೆ ಸ್ವಲ್ಪ ಕನ್ಫ್ಯೂಸ್ಡ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅಂತ ದರ್ಶನ್.